ನಮಸ್ಕಾರ. ಉನ್ನತ ಶಿಕ್ಷಣ ಎಲ್ಲರಿಗೂ ಎಲ್ಲೆಡೆ ಎಂಬುದೇ ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಧ್ಯೇಯ. ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ MSW ಪದವಿಯಲ್ಲಿ 82ನೇ ವಯಸ್ಸಿನಲ್ಲಿಯೂ ವಿದ್ಯಾರ್ಥಿಯಾಗಿದ್ದಾರೆ. ವೃತ್ತಿ ಜೀವನದಲ್ಲಿ ಶಿಕ್ಷಕಿಯಾಗಿ ನಿವೃತ್ತಿಯಾದ 22ನೇ ವಯಸ್ಸಿನಲ್ಲಿ ಮತ್ತೆ ನಮ್ಮ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಅಂದರೆ KSUನಲ್ಲಿ MSWನಲ್ಲಿ ಪದವಿಯನ್ನು ಪಡಿಬೇಕು, ಓದಬೇಕು ಅನ್ನೋ ಹಂಬಲದಿಂದ ಬಂದಿದ್ದಾರೆ. ಆರಿಂದ್ರ ಅಂತ ಅವರನ್ನು ನಿಮ್ಮಗಳಿಗೆ ನಿಮ್ಮ ಜೊತೆ ನಿಮ್ಮ ವೀಕ್ಷಣೆಗಾಗಿ ಸಂದರ್ಶನವನ್ನು ಮಾಡ್ತಿದ್ದೇನೆ, ಪರಿಚಯಿಸ್ತಾ ಇದ್ದೇನೆ. ಬನ್ನಿ ಅಮ್ಮ. ನಮಸ್ಕಾರ. ನಮಸ್ಕಾರ. ತುಂಬ ಸಂತೋಷ ಅಮ್ಮ. ಯಾಕೆಂದರೆ ನಿವೃತ್ತಿಯಾಗಿ 22 ವರ್ಷ ಆದ ಮೇಲೆ ಒಂದು ಡಿಗ್ರಿಯನ್ನು ಓದಬೇಕು ಅಂತ ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯಕ್ಕೆ ಸೇರಿದಿರಿ. ಅಲ್ಲದೆ ಈ 82ನೇ ವಯಸ್ಸಿನಲ್ಲೂ ನಾನು ಓದಬೇಕು ಅನ್ನೋ ಹಂಬಲ ನಿಮಗಿದೆಯಲ್ಲ, ಅದಕ್ಕೆ 1000 ನಮನಗಳು ನಿಮಗೆ. ನಿಮ್ಮನ್ನು ನೋಡಿ ನಾವೆಲ್ಲರೂ ಯಾರ್ಯಾರು ಡಿಗ್ರಿಯನ್ನು ಪಡ್ಕೊಂಡಿಲ್ಲ, ಯಾರ್ಯಾರು ಓದಿಲ್ಲ, ಅವ್ರಿಗೆಲ್ಲರಿಗೂ ಓದಬೇಕು ಅನ್ನೋ ಆಸೆ ಖಂಡಿತ ಬಂದೇ ಬರುತ್ತೆ. ಅಮ್ಮ, ನಿಮ್ಮನ್ನು ಓದಬೇಕು ಅನ್ನೋ ಆಸಕ್ತಿ ನಿಮಗೆ ಏನಕ್ಕೆ ಬತ್ತಮ್ಮ? ಆ ಸಬ್ಜೆಕ್ಟ್ ನನಗೆ ಇಂಟ್ರೆಸ್ಟ್ ಇತ್ತು. ಅದರಲ್ಲಿ ಏನು ವಿಷಯಗಳಿದೆ, ನಾಲೆಡ್ಜ್ ಟು ಇಂಪ್ರೂವ್ ಮೈ ನಾಲೆಡ್ಜ್ ಇನ್ ದ ಸೋಷಿಯಲ್ ಲಿವಿಂಗ್. ಐ ವಾಂಟ್ ಟು ಗೆಟ್ ಮೋರ್ ನಾಲೆಡ್ಜ್ ಅಬೌಟ್ ದಟ್ ಸಬ್ಜೆಕ್ಟ್. ಅದಕ್ಕೆ ಅದನ್ನು ಸೇರಿಕೊಂಡೆ. ಅಂದರೆ ಬೇಕು ಅಂತ MSW ಇಂಪ್ರೂವ್ ಮೈ ಸೆಲ್ಫ್, ಬಿಕಾಸ್ ವಿ ಆರ್ ಲಿವಿಂಗ್ ಇನ್ ದ ಸೊಸೈಟಿ. ಐ ವಾಂಟ್ ಟು ಇಂಪ್ರೂವ್ ಆ್ಯಂಡ್ ಗೆಟ್ ಮೋರ್ ನಾಲೆಡ್ಜ್ ಅಬೌಟ್ ದ ಸಬ್ಜೆಕ್ಟ್. ಐ ಸ್ಟಾರ್ಟೆಡ್ ದಿಸ್ ಕೋರ್ಸ್. ಅಮ್ಮ, ನಿಮ್ಮ ಹೆಸರು, ನಿಮ್ಮ ತಂದೆ, ನಿಮ್ಮ ಹುಟ್ಟು ಊರು ಮತ್ತು ನಿಮ್ಮ ಬಾಲ್ಯದ ಬಗ್ಗೆ ಹೇಳ್ತೀರಾ? ನಾನು ಆರ್ ಇಂದ್ರಾಣಿ ಅಂತ. ನಾನು ಬ್ಯಾಂಗ್ಳೂರಿನಲ್ಲಿ ಹುಟ್ಟಿದ್ದು. SSLCವರೆಗೂ ಸೆಂಟ್ ಆನ್ಸ್ ಸ್ಕೂಲ್ನಲ್ಲಿ ಓದಿ, ಬುಷಪಟ್ ಕಾನ್ವಲ್ಲಿ TCH ಮಾಡಿ ಅಲ್ಲಿ ವರ್ಕ್ ಮಾಡಿ, ಆಮೇಲೆ ಒಂದು 4 years ಬ್ರೇಕ್ ತಗೊಂಡು ಅಗೈನ್ ಐ ಜಾಯಿನ್ ದ ಡ್ಯೂಟಿ. ಐ ಆಮ್ ಅ ಗವರ್ಮೆಂಟ್ ಸರ್ವೆಂಟ್. ಐ ಆಮ್ ಎ ರಿಟೈರ್ಡ್ ಟೀಚರ್ ನೌ. 35 years ಆದಮೇಲೆ ಐ ಸ್ಟಾರ್ಟೆಡ್ ಸ್ಟಡಿಂಗ್ ಮೈ ಸೆಲ್ಫ್. ಅಂದರೆ ನೀವು ಟೀಚರ್ ಆಗಬೇಕಾದ್ರೆ ಅಲ್ಲಿವರೆಗೂ ಎಲ್ಲಿ ತನಕ ಓದಿದ್ರಿ? SSLC ವಿತ್ TCH ಅಷ್ಟೇ. ಅಂದರೆ SSLC ಮೇಲೆ TCH ಮಾಡಿಕೊಂಡು ಶಿಕ್ಷಕಿಯಾಗಿ ಮುಂದುವರೆದೆ. ನಂತರ ಡಿಗ್ರಿಯನ್ನು ಮಾಡಿದ್ದು? ಡಿಗ್ರಿಯನ್ನು ಮಾಡಿದ್ದು ಅಟ್ ದ ಏಜ್ ಆಫ್, ನಾನು ಸರ್ವಿಸ್ನಲ್ಲಿ ಇರುವಾಗಲೇ ಐ ಹ್ಯಾಡ್ ಅನ್ ಆಪರ್ಚುನಿಟಿ ಫ್ರಮ್ ಮೈಸೂರು ಯೂನಿವರ್ಸಿಟಿ, ಓಪನ್ ಯೂನಿವರ್ಸಿಟಿ, ಅದನ್ನು ಕರೆಸ್ಪಾಂಡೆನ್ಸ್ ಕೋರ್ಸ್. ಅಂದರೆ ತಮಗೆ ಒಂದು ಓಪನ್ ಯೂನಿವರ್ಸಿಟಿ ಅಂತ ಮೊದಲೇನಿತ್ತು, ಅದು ಅಂಚೆ ತೆರಪಿನ ಶಿಕ್ಷಣ ಅಂತಲ್ಲ, ಅಲ್ಲಿ ಓದಿದ್ದು ನೀವು? ಅದೇ ಅಂಚೆ ತೆರಪಿನ ಶಿಕ್ಷಣದಲ್ಲಿ ಡಿಗ್ರಿಯನ್ನು ಮಾಡಿ ಮೈಸೂರು ಯೂನಿವರ್ಸಿಟಿನಲ್ಲಿ. ಅದು ಇದು ಮೊದಲು ಮೈಸೂರು ಯೂನಿವರ್ಸಿಟಿಲಿ ಇತ್ತು, ನಂತರ ಇದು ಪ್ರತ್ಯೇಕವಾಗಿ ಓಪನ್ ಯೂನಿವರ್ಸಿಟಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಆಗಿದೆ ಈಗ. ಅಂದ್ರೆ ನೀವು ಮೊದಲು ಡಿಗ್ರಿನ ಮಾಡಿರೋದು ಇಲ್ಲೇ? 3 ಡಿಗ್ರಿ ಇಲ್ಲೇ ಮಾಡಿದ್ದೆ. ಯಾವ್ಯಾವ ಡಿಗ್ರಿ ಮಾಡಿದ್ದೀರಿ? BA ಮಾಡಿದೆ, B.Ed ಮಾಡಿದೆ, MA ಹಿಸ್ಟ್ರಿ ಮಾಡಿದೆ. MA ಹಿಸ್ಟ್ರಿ ಈಗ MSc ಸೈಕಾಲಜಿ KSUನಲ್ಲಿ ಮಾಡಿದೆ. ಇವಾಗ MSW ಮುಗಿಸಿದ್ದೀನಿ. MSW ಮುಗಿಸ್ತಾ ಇದ್ದೀನಿ. ಈಗ ಕಂಪ್ಲೀಟ್ ಆಗಿದೆ. ಎಲ್ಲ ಸೆಮಿಸ್ಟರ್ಸ್ ಆಯಿತು. ಟುಡೇ ಇಸ್ ದ ಫೈನಲ್ ಡೇ. ಈ ವಯಸ್ಸಿನಲ್ಲಿ, ಈ 82ನೇ ವಯಸ್ಸಿನಲ್ಲಿ ನಿಮಗೆ ಡಿಗ್ರಿಯನ್ನು ಮಾಡಬೇಕು, ಓದಬೇಕು ಅನ್ನಲಿಕ್ಕೆ ಕಾರಣ ಮತ್ತು ಉತ್ಸಾಹ ಏನು? ನೋ, ದೇರ್ ಆರ್ ಸೋ ಮೆನಿ ಥಿಂಗ್ಸ್ ಇನ್ ದ ವರ್ಲ್ಡ್ ಟು ನೋ. ಈ ಸಬ್ಜೆಕ್ಟು ಎಷ್ಟೋ ವಿಷಯಗಳಿದೆ. ಬಿಕಾಸ್ ವಿ ಆರ್ ಲಿವಿಂಗ್ ಇನ್ ದ ಸೊಸೈಟಿ, ವಾಟ್ ವಿ ಕ್ಯಾನ್ ಡೂ ಟು ದ ಸೊಸೈಟಿ ಆ್ಯಂಡ್ ನಾಲೆಡ್ಜು, ಹೌ ವಿ ಕ್ಯಾನ್ ಡೂ ಸಮ್ ಹೆಲ್ಪ್ ಟು ದ ಅದರ್ ಪೀಪಲ್ ಅಂತ. ಆ ನಾಲೆಡ್ಜ್ನ ಬೆಳೆಸ್ಕೊಳ್ಳೋದಕ್ಕೆ ಐ ಜಾಯಿಂಡ್. ಅಮ್ಮ,
ಈಗ ಎಷ್ಟೋ ಜನ ಏನು ಮಾಡ್ತಾರೆ ಅಂದರೆ, ನಾನು ಡಿಗ್ರಿಯನ್ನು ಓದಬೇಕು ಅಂದರೆ ಯಾವ್ದಾರ ಕೆಲಸ ಸಿಗಬೇಕು, ಕೆಲಸ ಸಿಕ್ಕಿದ್ರೆ ಮಾತ್ರ ಡಿಗ್ರಿ ಓದಿದ್ರೆ ಪ್ರಯೋಜನ, ಅಥವಾ ಡಿಗ್ರಿ ಮಾಡಿ ನಮ್ಗೆ ಕೆಲಸ ಸಿಗಲಿಲ್ಲ ಅಂದರೆ ಬೇಸರ ಆಗುತ್ತೆ, ಅದಕ್ಕೆ ನಾನು ಓದಲ್ಲ ಅಂತಾರೆ. ಈಗ ನೀವು 3-4 ಡಿಗ್ರಿಗಳನ್ನು ಪಡ್ಕೊಂಡಿದ್ದೀರಾ ರಿಟೈರ್ಡ್ ಆದ್ರೂ. ಮತ್ತು ಈ ಡಿಗ್ರಿ ಮತ್ತು ಓದಬೇಕು ಕೆಲಸಕ್ಕೂ ಡಿಗ್ರಿಗೂ ಇರ್ತಕ್ಕಂಥ ವ್ಯತ್ಯಾಸ, ಏನಕ್ಕೋಸ್ಕರ ಓದಬೇಕು ಅದ್ರ ಬಗ್ಗೆ ಒಂದು ವಿದ್ಯಾರ್ಥಿಗಳಿಗೆ. ಈಚು ಡಿಗ್ರಿ ಒಂದು ಸಬ್ಜೆಕ್ಟು ನೋಡು. MSc ಸೈಕಾಲಜಿ ಓಡುವಾಗ ಅದನ್ನು ಸಬ್ಜೆಕ್ಟ್ಸೇ ಬೇರೆ, ನಾಲೆಡ್ಜೇ ಬೇರೆ. ಅದು ಬೇರೆ ಯಾರಿಗೂ ಯೂಸ್ ಆಗುತ್ತಲ್ಲ, ನಮ್ಮನ್ನು ನಾವೇ ತಿಳ್ಕೊಳ್ಳೋದಕ್ಕೆ, ಅದರಿಂದ ಸೊಸೈಟಿನ ಚೇಂಜ್ ಮಾಡೋದಕ್ಕೆ, ಫ್ಯಾಮಿಲಿನಲ್ಲಿ ಹೆಲ್ಪ್ ಆಗುತ್ತೆ. ಎನಿ ಪ್ರಾಬ್ಲಮ್ ಕಮ್ಸ್ ವಿ ಕ್ಯಾನ್ ಟ್ರೈ ಟು ಸಾಲ್ವ್ ಅವರ್ ಸೆಲ್ಫ್ ಅಂತ. ಅಂದರೆ ನೀವು ಹೇಳ್ತಿರೋದು ಏನು ಅಂತ ಹೇಳಿದ್ರೆ, ಡಿಗ್ರಿಯನ್ನ ಪಡ್ಕೊಳ್ಳೋದು, ಡಿಗ್ರಿಯನ್ನ ಓದೋದು ನಮ್ಮ ವ್ಯಕ್ತಿತ್ವ ವಿಕಾಸವನ್ನ ಗೊಳ್ಳುತ್ತೆ. ಅದರಿಂದ ಡಿಗ್ರಿಯನ್ನ ಮಾಡೋದ್ರಿಂದ, ಶಿಕ್ಷಣವನ್ನ ಪಡೆಯೋದ್ರಿಂದ, ಫ್ಯಾಮಿಲಿನಲ್ಲಿ ಎಜುಕೇಟೆಡ್ ಇದು ಇದ್ರೆ ಅದು ಒಂದು 4 ಫ್ಯಾಮಿಲಿಗೆ ಆಗುತ್ತೆ, ಕಮ್ಯುನಿಟಿ ಆಗುತ್ತೆ, ಸೊಸೈಟಿ ಇಂಪ್ರೂವ್ ಆಗುತ್ತೆ. ಅದೆಲ್ಲ ಆ ಥರ. ಅದಕ್ಕೆ ಓದಬೇಕು, ತಿಳ್ಕೊಳ್ಬೇಕು. ಸೆಕೆಂಡ್ರಿ ಥಿಂಗ್ ಇಸ್ ಟೈಮು ಬಂದು ಇನ್ಸ್ಟೆಡ್ ಆಫ್ ವೇಸ್ಟಿಂಗ್ ಅದು ಇದು ಅಂತ, ರೈಟ್ ಕಾಸ್ ವಿ ಆರ್ ಮೇಕಿಂಗ್ ಯೂಸ್ ಆಫ್ ಅವರ್ ಟೈಮ್ ಆ್ಯಂಡ್ ಇಂಪ್ರೂವಿಂಗ್ ಅವರ್ ನಾಲೆಡ್ಜ್ ಅಲ್ವಾ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ವಿ ಹ್ಯಾವ್ ಟು ನೋ ಸೋ ಮೆನಿ ಥಿಂಗ್ಸ್ ಟು ಕಮ್ ಅಪ್ ಇನ್ ಲೈಫ್. ಅದಕ್ಕೆ ಓದಿದ್ದು. ಆ್ಯಂಡ್ ಟೈಮ್ ಐ ನೆವರ್ ಸ್ಪೆಂಡ್ ಈ ಕಡೆ ಆ ಕಡೆ ಬಿಟ್ಟಿದ್ದೇ ಇಲ್ಲ. 3 to 4 hours per day ಐ ಸ್ಟಡಿ. ಅಮ್ಮ, ನೀವು ಕರೆಸ್ಪಾಂಡಿಸ್ ಇಲ್ಲಿ ಓದಬೇಕಾದ್ರು ಮತ್ತು ಈಗ KSBUನಲ್ಲಿ ನೀವು ವಿದ್ಯಾಭ್ಯಾಸ ಮಾಡಬೇಕಾದ್ರೆ ಏನೇನು ನಿಮ್ಮ ಪ್ರಿಫೇರ್ ಮಾಡ್ಕೊಳ್ತೀರಿ? ಎಕ್ಸಾಮ್ಗಾಗಿರ್ಬೋದು, ಓದೋದಕ್ಕಾಗಿರ್ಬೋದು, ಲೆಸನ್ ಆಗಿರ್ಬೋದು, ಯಾವ ಥರ ಅದು ವಿದ್ಯಾರ್ಥಿಗಳಿಗೆ ತಿಳಿಸ್ಕೊಡ್ತೀರಾ? ರೈಟ್ ಫ್ರಮ್ ಫಸ್ಟ್ ಡೇ ಲೆಸನ್ಸ್ ಬಂದಿದ್ದನ್ನು ಪ್ರೋಗ್ರಾಮ್ ಪ್ಲ್ಯಾನ್ ಮಾಡಿಕೊಡ್ಬೇಕು. 16 ಯೂನಿಟ್ಸ್ ಇರುತ್ತೆ ಒಂದು ಸೆಮಿಸ್ಟರ್ಗೆ. ಆ 16 ಯೂನಿಟ್ಸ್ನ ಡಿವೈಡ್ ಮಾಡಿ ಒಂದೊಂದು 4 ಡೇಸ್ಗೆ ಒಂದು ಯೂನಿಟ್ ಅಂತ ಹಾಕಿ ಅವರೇ ಓದಿ ಬರಿಬೇಕು. ಆವಾಗ ಬರೆದ್ರೇ ಅದು ನಾಲೆಡ್ಜು ಆಗೋದು. ಸುಮ್ಮನೆ ನಾನು ಕೇಳೋ 4 ಕ್ವಶನ್ ಬರೆದು ಅದೆಲ್ಲ. ಆಲ್ ದ 16 ಯೂನಿಟ್ಸ್ ಓದಿದ್ರೇ ವಿ ಕ್ಯಾನ್ ರೈಟ್ ದ ಎಕ್ಸಾಮ್ ಪರ್ಫೆಕ್ಟ್ಲಿ. ಆಯಿತಾ? ಅಷ್ಟು ನಾಲೆಡ್ಜ್ ಬರಬೇಕು. ಲಿಂಕ್ ಇಲ್ಲಾಂದರೆ ಓದೋದಕ್ಕಾಗೋದಿಲ್ಲ ಅಲ್ವಾ? ಆ ಥರ ಎಲ್ಲ ಯೂನಿಟ್ಸ್ಗೂ ಇಂಪಾರ್ಟೆನ್ಸ್ ಕೊಡಬೇಕು. ಕನ್ಸಿಸ್ಟೆನ್ಸಿ ಇರಬೇಕು. ಇದು ಮಾಡಬೇಕು, ನಾವು ಇದು ಓದಬೇಕು. ಇದನ್ನು ನಾಟ್ ಫಾರ್ ಎಕ್ಸಾಮಿನೇಷನ್ ಸೇಕ್, ಫಾರ್ ಮೈ ಏಜ್ ಇಟ್ ಈಸ್ ಸೆಕೆಂಡ್ರಿ, ಬಟ್ ನಾಲೆಡ್ಜ್ ಈಸ್ ವೆರಿ ಇಂಪಾರ್ಟೆಂಟ್. ನಮ್ಮನ್ನು ನಾವೇ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ನಾಲೆಡ್ಜ್ ಬೇಕೇ ಬೇಕು. ಅದರಿಂದ ಓದಲೇಬೇಕು. ಹೌದು. ಇದು ಇದಕ್ಕೆ ಪ್ರಾಜೆಕ್ಟ್ ಅಂತ ಇರುತ್ತಲ್ಲ, ಆ ಪ್ರಾಜೆಕ್ಟ್ ಹೆಂಗೆ ತಯಾರು ಮಾಡ್ತೀರಿ? ಹೇಗೆ ಆ ಪ್ರಾಜೆಕ್ಟ್ ವರ್ಕೌಟ್ ಆಗಿ ಹೇಗೆ ಮಾಡ್ತೀರಿ? ಪ್ರಾಜೆಕ್ಟು ವರ್ಕ್ ಮಾಡೋದೆ ಅಂದರೆ ಫಸ್ಟ್ ಇಯರ್ ಐ ಹ್ಯಾಡ್ ಅ ಟಫ್ ಟೈಮ್. 14 places ಐ ಹ್ಯಾಡ್ ಟು ವಿಸಿಟ್ ಅಂದರೆ ಮೈ ಫ್ಯಾಮಿಲಿ ಸಪೋರ್ಟೆಡ್. ಆಯಿತಾ? ಐ ಹ್ಯಾಡ್ ಎ ಗುಡ್ ಚಿಲ್ಡ್ರನ್ ಹೂ ಸಪೋರ್ಟೆಡ್ ಮೀ ಟು ಡೂ ದ್ಯಾಟ್. ಐ ಗಾಟ್ ಅ ಡ್ರೈವರ್ ಟು ಟೇಕ್ ಮೀ ಟು ಡಿಫ್ರೆಂಟ್ ಪ್ಲೇಸಸ್. 14 days ಪ್ರಾಜೆಕ್ಟ್ ಮಾಡೋದಕ್ಕೆ ಫಸ್ಟ್ ಇಯರ್ ಸೆಮಿಸ್ಟರ್. ಟಫ್, ಆದರೆ ಅಷ್ಟು ರೆಸ್ಪಾನ್ಸ್ ಕೊಡೋದಿಲ್ಲ ಅವರು ಅಷ್ಟು ಬೇಗ. ವಿ ಹ್ಯಾವ್ ಟು ಸ್ಟ್ರಗಲ್ ಬಿಕಾಸ್ ಐ ಆಮ್ ಪುಟ್ ಅಪ್ ಇನ್ ಇಂದಿರಾನಗರ್ ಏರಿಯಾ, ಬ್ಯಾಂಗ್ಳೂರ್. ಅದು ಸೆಲೆಕ್ಟ್ ಮಾಡಿ ಅದು 15-16 ಪ್ಲೇಸ್ ಹೋದರೆ only 5-6 places they respond. That problems and all we faced. That made us to discourage also. But ನಾನು ಬಿಟ್ಟಿಲ್ಲ. ಮಾಡಿದ್ದೀನಿ. ಎಕ್ಸಾಮ್ ಹೇಗೆ ಬರೀತೀರಿ? ಎಕ್ಸಾಮ್ 3 hours ಕೂತ್ಕೊಂಡು ಮಾಡೋದು. ಸೈಕಾಲಜಿ ಮೇಡಮ್ ಇಷ್ಟು ಆಸ್ಕ್, ಯು ಆರ್ ಗ್ರೇಟ್. 3 hours ಕೂತ್ಕೊಂಡು ಮಾಡೋದಕ್ಕೆ ನಿಮಗೆ ಮೆಮರಿ ಪವರ್ ಇದೆ ಅಂತ. ಬಿಕಾಸ್ ಆಸ್ ಪರ್ ಸೈಕಾಲಜಿ ಡಿಮಿನಿಷ್ ಆಗುತ್ತೆ ಅಂತ ಮೆಮರಿ ಪವರ್. ಬಟ್ ದಟ್ ನೆವರ್ ಹ್ಯಾಪನ್ ಟು ಮೀ. 3 hours, ಈವನ್ ಟುಡೇ ಐ ಕ್ಯಾನ್ ಸಿಟ್ ಅಂಡ್ ರೈಟ್ ಎಕ್ಸಾಮ್ ಫಾರ್ 3 hours. ಐ ಡಿಡ್. 3 ಗಂಟೆವರೆಗೂ 3 hours ಅದು ಸಾಲೋದಿಲ್ಲ ಸಮಟೈಮ್ಸ್. ಬಿಕಾಸ್ ಸೋ ವೆಲ್ ಐ ಪ್ರಿಪೇರ್. ಎದ್ದು ಬರೋದು ಆ ಕಥೆನೇ ಇಲ್ಲ. ಐ ರೈಟ್. ಫಸ್ಟು 3rd ಸೆಮಿಸ್ಟರ್ ಒಟ್ಟಿಗೆ ಬರೆದೆ MSW. 2nd, 4th ಇವಾಗ ಬರೆದೆ. ವಿತ್ ಗ್ರೇಟ್
difficulties. I got through, I worked for it and completed my exam. ಅಮ್ಮ ಇನ್ನೊಂದು, ನೀವು ಟೀಚರ್ ಆಗಿದ್ದೀರಿ, ಸಾಲದಕ್ಕಿಲ್ಲಿ 3-4 ಡಿಗ್ರಿಗಳನ್ನು ಓದಿದಿರಿ, ಪಡ್ಕೊಂಡಿದ್ದೀರಿ. ಈ ನಮ್ಮಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಇಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಿದ್ದಾರೆ. ಅವರು ಕೆಲವರು ಕೆಲಸದಲ್ಲಿದ್ದಾರೆ, ಕೆಲವರು ಮನೆ ಕೆಲಸ ಮಾಡಿಕೊಂಡು ಡಿಗ್ರಿಯನ್ನು ಮಾಡ್ತಿದ್ದಾರೆ, ಕೆಲವರು ಇವು ಓದಬೇಕು ಅಂತಲೇ ಓದ್ತಿರ್ತಾರೆ. ಇಂಥವ್ರಿಗೆ ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡು ಓದುವ ಒಂದು ಮನಸ್ಥಿತಿಯನ್ನು ಇಟ್ಕೊಂಡು ಎಕ್ಸಾಮಲ್ಲಿ ತುಂಬ ಹೆಚ್ಚಿಗೆ ಮಾರ್ಕ್ಸನ್ನು ತಗೋಬೇಕು ಅನ್ನೋ ಎಷ್ಟೋ ವಿದ್ಯಾರ್ಥಿಗಳ ಹಂಬಲ ಇರುತ್ತೆ. ಅಂಥವ್ರಿಗೆ ತಮ್ಮ ಗೈಡೆನ್ಸ್ ಏನಾದ್ರು ಕೊಡ್ತೀರಾ? ಗೈಡೆನ್ಸ್ ಕೊಡ್ತೀವಿ. ಯಾಕಂದರೆ ಒನ್ಸ್ ನಾವು ಕಮಿಟ್ ಆಗಿಬಿಟ್ರೆ, ರಿಜಿಸ್ಟರ್ ಮಾಡಿಬಿಟ್ರೆ, ಅದಕ್ಕೆ ನಾವು ಮಾಡಬೇಕು ಅಂತ ಫಸ್ಟ್ ಮೆಂಟಲಿ ಪ್ರಿಪೇರ್ ಆಗಬೇಕು, ಆಯಿತಾ? ಆ್ಯಂಡ್ ಆಲ್ ದ ಸಬ್ಜೆಕ್ಟ್ಸ್ ಪ್ರಿಪೇರ್ ಆಗಬೇಕು. ಪಾಸ್ ಆಗ್ತೀನಿ, ನನ್ನ ಏಜ್ಗೆ ಪಾಸ್ ಆಗ್ತೀನೋ ಇಲ್ಲೋ ಅದು ಸೆಕೆಂಡ್ರಿ. ಬಟ್ ಮೆನಿ ಆಫ್ ದಮ್ ಫಾರ್ ಜಾಬ್ ಸೀಕರ್ಸ್ ಅಲ್ಲ, ಅವ್ರಿಗೆ ಬೇಕೇ ಬೇಕು. ಅವರು ಪ್ಲ್ಯಾನ್ ಮಾಡಬೇಕು. ಡೈಲಿ 2 hours ಓದಲೇಬೇಕು. ಅವರು ಫ್ರೀ ಮಾಡಿಕೊಂಡು ಅವರ ವೃತ್ತಿ ಫ್ರೀ ಮಾಡಿಕೊಂಡು ಮಕ್ಕಳನ್ನ, ನಾವು 3 ಮಕ್ಕಳನ್ನ ನೋಡಿಕೊಂಡು, ದೊಡ್ಡ ಫ್ಯಾಮ್ಲಿ ನಮ್ಮದು, ಅದೆಲ್ಲ ನೋಡಿಕೊಂಡು ನನಗಾಗಿ 2 hours ಅಲಾಟ್ ಮಾಡ್ಕೊಳ್ಳೋದು. ಯಾರೇ ಇದ್ರೇನು ಅವ್ರಿಗಾಗಿ ಅವರು ಆತ್ಮತೃಪ್ತಿ ಓದಬೇಕು ಅಂತ ಇಟ್ಕೊಂಡ್ರೆ ಅವರು ಆ 2 hours ಡಿವೋಟ್ ಮಾಡಿದ್ರೆ ಡೆಫಿನೆಟ್ಲಿ ದೇ ಕ್ಯಾನ್ ಸ್ಟಡಿ ಆ್ಯಂಡ್ ಗೆಟ್ ಥ್ರೂ. ಇಷ್ಟವರೆಗೂ ಒಂದು ಸಬ್ಜೆಕ್ಟು ನಾನು ಸೆಕೆಂಡ್ ಟೈಮ್ ಬರದೇ ಇಲ್ಲ, ಆಯಿತಾ? ಆ ಥರ ದಟ್ ಈಸ್ ಮೈ ವಿಲ್ ಪವರ್, ಎನ್ಕರೇಜ್ಮೆಂಟ್. ಓದಲೇಬೇಕು, ಒಂದು ಅಟೆಂಪ್ಟ್ನಲ್ಲೇ ಪಾಸ್ ಆಗಬೇಕು ಅಷ್ಟೇ. ಕೇಳಿದ್ರಲ್ಲ ವಿದ್ಯಾರ್ಥಿಗಳ, ಏನಂತ ಗೊತ್ತಾ ಮೇಡಮ್ ಉದ್ದೇಶ ಇಷ್ಟೇ, ಯಾರು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯಕ್ಕೆ ನೀವು ಇಲ್ಲಿ ನಾನು ಡಿಗ್ರಿ ಮಾಡಬೇಕು ಅಂತ ಸೇರ್ಕೊಳ್ತಿರೋ ಆ ಫಸ್ಟ್ ಬಿಗಿನಿಂಗಿಂದನೇ ನೀವು 2 hours ನಾವು ಕೊಡ್ತಕ್ಕಂಥ ಲೆಸನ್ಗಳನ್ನು 2 hours ಪ್ರತಿದಿನ ಓದ್ತಾ ಬಂದರೆ ಆರಾಮಾಗಿ ನೀವು ಡಿಗ್ರಿ ಈಸಿಯಾಗಿ ಪಾಸ್ ಮಾಡ್ಬೋದು ಅನ್ನೋದು ಮೇಡಮ್ನ ಅವರ ಅನುಭವ. ಮತ್ತು ಇನ್ನೊಂದು ಮೇಡಮ್ ಅವರೇ, ವಿದ್ಯಾರ್ಥಿಗಳಿಗೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಅಂದರೆ ಏನು ನಿಮ್ಮ ಅನುಭವದಲ್ಲಿ? ಇಟ್ಸ್ ಅದೇ ಮಾರ್ನಿಂಗ್ ಹೇಳ್ತಾರೆ, ಇಟ್ಸ್ ಅ ವೆರಿ ವಂಡರ್ಫುಲ್ ವರ್ಕ್ ದೇ ಆರ್ ಡೂಯಿಂಗ್ KSU. ಆ್ಯಂಡ್ ಲೆಸನ್ಸ್ ಚೆನ್ನಾಗಿ ಪ್ರಿಪೇರ್ ಮಾಡಿಕೊಡ್ತಾರೆ. ಬಿಗಿನಿಂಗ್ನಲ್ಲಿ ಸ್ವಲ್ಪ ಹಂಗಿರುತ್ತೆ, ಬಿಕಾಸ್ ಇಟ್ಸ್ ದ ಫಸ್ಟ್ ಟೈಮ್ ದಿಸ್ ಸಬ್ಜೆಕ್ಟ್ ಬರೋದಕ್ಕೆ. ಯಾವುದೇ ಸಬ್ಜೆಕ್ಟ್ ಇರಲಿ, ಮೆನಿ ಆಫ್ ದ ಸಬ್ಜೆಕ್ಟ್ಸ್ ದೇ ಆರ್ ಹ್ಯಾವಿಂಗ್ ಲೆಸನ್ ಸೆಕ್ಷನ್ ಲೈಕ್ ಬುಕ್ಸ್ ಇರುತ್ತೆ. ಓನ್ಲಿ 1 or 2 ಸಬ್ಜೆಕ್ಟ್ಸು ಹೊಸದಾಗಿ ಮಾಡೋದು ಲೇಟಾಗಿರುತ್ತೆ. ಬಟ್ ಅವರು ಸಾಫ್ಟ್ ಕಾಪಿ ಕಳಿಸ್ತಾರಲ್ಲ, ಅದನ್ನು ಪ್ರಿಂಟ್ ಮಾಡಿಕೊಂಡು ಆವತ್ತಿಂದನೇ ಶುರು ಮಾಡಬೇಕು. ಅವ್ರಿಗೆ ವೆಯ್ಟ್ ಮಾಡಬಾರ್ದು, ಅವರು ಕೊಡ್ತಾರೆ ಲೆಸನ್ಸ್ ಎಲ್ಲ ವೆಯ್ಟ್ ಮಾಡಬಾರ್ದು. ದೇ ಪ್ಲ್ಯಾನ್ ಸೋ ವೆರಿ ವೆಲ್. ಅಸೈನ್ಮೆಂಟ್ಸ್ ಕೊಡ್ತಾರೆ, ಅದನ್ನು ಬರಿಬೇಕು. ಅದು ಬೇರೆ ಯಾರು ನೋಡಿ ಕಾಪಿ ಎಲ್ಲ ಮಾಡಬಾರ್ದು. ಅವರೇ ದೇ ದೆಮ್ಸೆಲ್ವ್ಸ್ ಶುಡ್ ಸಿಟ್ ಆ್ಯಂಡ್ ರೈಟ್ ವಾಟ್ ಈಸ್ ಗಿವನ್, ವಾಟ್ ದೇ ಆಸ್ಕ್ ಅಂತ. ದಟ್ ಗಿವ್ಸ್ ಮೋರ್ ನಾಲೆಡ್ಜ್. ಸಿಸ್ಟಮ್ಸ್ ಬರುತ್ತೆ. ವೆನ್ ವಿ ಡೆವಲಪ್ ಅವರ್ ಸಿಸ್ಟಮ್ಸ್ ಇನ್ ಅವರ್ ಸೆಲ್ಫ್, ವಿ ಕ್ಯಾನ್ ಮೇಕ್ ವಂಡರ್ಸ್. ಈ ಪ್ಲ್ಯಾನ್ ಇವತ್ತು ಇದು ನಾನು 500 ಶೀಟ್ಸು ಬರೀತೀನಿ ಒಂದು ಸೆಮಿಸ್ಟರ್ಗೆ, ಬಿಕಾಸ್ ಐ ಪ್ಲ್ಯಾನ್ ಮೈ ವರ್ಕ್. ಆ್ಯಂಡ್ ಬರೆದು ನೋಡ್ರಿ, ಆವಾಗ ಇಟ್ ಗೋಸ್ ಟು ದ ಬ್ರೈನ್ ವೆರಿ ಫಾಸ್ಟ್. ಎವ್ರಿಬಡಿ ಜಸ್ಟ್ ಓದ್ಬಿಟ್ಟು ಬರೆಯೋದೆಲ್ಲ. ಸಮ್ ಪೀಪಲ್ ಲ್ಯಾಪ್ಟಾಪ್ನಲ್ಲಿ ಓದಿ ಬರೆಯೋರು ಇದ್ದಾರೆ. ನಾನು ಹೇಳಿದೆ ಹೆಂಗೆ ಬರೀತೀರಿ ಅಂತ. ನನಗೆ ಆಗೋದಿಲ್ಲ, ಬುಕ್ಸ್ನಲ್ಲೇ ಓದಬೇಕು. ಪ್ರಿಂಟ್ ಮಾಡಿಕೊಂಡ್ರು 500 rupees ಇಸ್ ನಥಿಂಗ್. ಪ್ರಿಂಟ್ ಮಾಡಿಕೊಂಡು ನೋಟ್ ಮಾಡಿಕೊಂಡು ಅವ್ರು ಕೊಡೋ ಕ್ವಶನ್ಸ್ನಲ್ಲಿ 4-5 pages ಪ್ರಿಪೇರ್ ಮಾಡಿಬಿಡ್ರಿ. 20 questions ಪ್ರಿಪೇರ್ ಮಾಡಿಬಿಟ್ರೆ ವೆರಿ ಈಸಿ ಟು ಗೋ ಥ್ರೂ ದಟ್ ಸೆಮಿಸ್ಟರ್. ಆ ಥರ. ಈಗ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ನಿಮಗೆ ಯಾವ ರೀತಿ ಹೆಲ್ಪ್ ಆಗಿದೆ ಡಿಗ್ರಿ ಮಾಡಲಿಕ್ಕೆ? ಯಾಕೆ ಅಂತ ಹೇಳಿದ್ರೆ ಈ ಥರದ ಒಂದು ಸ್ಪೆಸಿಲಿಟಿ ರೆಗ್ಯುಲರ್ ಕಾಲೇಜುಗಳಲ್ಲಿ ಇರೋದಿಲ್ಲ. ಬಟ್ ಏನಂದರೆ, the teachers are, even psychology, that faculty professors were very good experience. That time we had classes, contact classes ittu 18-19 1 month. It was so helpful. We can contact them directly, clear the doubts, and any time they go, they help us. Dissertation work alla, it was ಏನು ಸೆಲೆಕ್ಟ್ ಮಾಡಬೇಕು, ಹೆಂಗೆ ಮಾಡಬೇಕು ಎಲ್ಲ ಹೆಲ್ಪ್ ಮಾಡ್ತಾರೆ, ಚೆನ್ನಾಗಿ ಮಾಡ್ತಾರೆ.
ದಟ್ ವಾಸ್ ಸೋ ಹೆಲ್ಪ್ಫುಲ್. ಅದಕ್ಕಿಂತ ನಾವು ಆಫ್ಟರ್ ದ 3-4 ಇಯರ್ಸ್ ಐ ಆಮ್ ಡೂಯಿಂಗ್ MSW. ಇದು ಗುಂಜಾಲ್ ಸಾರ್ ಎಲ್ಲ ಪ್ರಿಂಟ್ ಮಾಡಿ ಕೊಟ್ಬಿಡ್ತಾರೆ. ಇಟ್ ಈಸ್ ಅ ಪ್ಲ್ಯಾನ್ಡ್ ವರ್ಕ್. ಇದನ್ನಲ್ಲಿ ಇಲ್ಲಿ ಮಾಡಬೇಕು, ಇದು ಮಾಡಬೇಕು ಅಂತ. ಸ್ಪೆಷಲಿ ಡೆಸರ್ಟೇಷನ್ ವರ್ಕ್ ಫಸ್ಟು ಸ್ವಲ್ಪ ಜಾಸ್ತಿ ಅಂತ ಕಾಣಿಸುತ್ತೋ, ಇವಾಗ ಎಲ್ಲ ರಿಡ್ಯೂಸ್ ಮಾಡಿದ್ದಾರೆ. ಅದನ್ನ ಪ್ರಕಾರ ನಾವು ಡೌಟ್ಸ್ ಇದ್ದರೆ ಹೋಗಿ ಡಿಪಾರ್ಟ್ಮೆಂಟ್ಗೆ ಬಂದು ಹೇಳಿದರೆ ಫ್ಯಾಕಲ್ಟಿ ಮೆಂಬರ್ಸ್ ಹೆಲ್ಪ್ ಮಾಡ್ತಾರೆ, ಗುಂಜಾಲ್ ಸಾರು ಹೆಲ್ಪ್ ಮಾಡ್ತಾರೆ, ಇದು ಮಾಡಿರಿ ಅಂತಾರೆ. ದೇ ಗೈಡಸ್. ಆ್ಯಂಡ್ ಕಾಂಟ್ಯಾಕ್ಟ್ ಪ್ರೋಗ್ರಾಮ್ ಡ್ಯೂ ಟು ಸಮ್ ರೀಸನ್ ಆನ್ಲೈನ್ ಕ್ಲಾಸಸ್ ಸರಿಗೆ ಬಂದಿಲ್ಲ, ಡ್ಯೂ ಟು technical problems, whatever it is. But lessons are very good. Morning I told them, special thanks to the people, lessons are very beautiful. ಅದಕ್ಕೆ that helped me a lot. ಯಾವಾಗ ಲೆಸನ್ಸ್ ಪ್ಲ್ಯಾನ್ ಆಗಿ, ಐ ಡೋಂಟ್ ನೋ ಫಾರ್ ಅದರ್ಸ್ ಹೌ ಇಟ್ ಈಸ್, ಬಿಕಾಸ್ ಐ ಆಮ್ ಎ ಟೀಚರ್, ಐ ನೋ ಹೌ ಇಟ್ ಈಸ್ ಪ್ಲ್ಯಾನ್, ವಾಟ್ ದೇ ಆರ್ ಎಕ್ಸ್ಪೆಕ್ಟಿಂಗ್. ಸಮಾಜದಲ್ಲಿ ಆಗೋತಾನೆ ಹೇಳ್ತಾರೆ, ಲೀಗಲ್ ಸಿಸ್ಟಮ್ಸು, ಕಮ್ಯುನಿಟಿ ಪ್ರಾಬ್ಲಮ್ಸು, ಸೈಕಾಟ್ರಿಕ್ ಪ್ರಾಬ್ಲಮ್ಸು ಎಲ್ಲ ನಮ್ಮ ಇದನ್ನೆಲ್ಲ ಇರ್ತಾರೆ. ಓನ್ಲಿ ಸೈಕಾಟ್ರಿಕ್ ಅಂದರೆ ಮೆಮರಿ ಲಾಸ್ ಅವರು ಇದ್ದಾರೆ, ಆಮೇಲೆ BP ಬಂದು ಸ್ಟ್ರೋಕ್ ಬಂದಿರೋರು ಇರ್ತಾರೆ, ಫ್ಯಾಮಿಲಿನಲ್ಲಿ ಪಕ್ಕದಲ್ಲಿ ನೇಬರ್ಸ್ನಲ್ಲಿ ಇರ್ತಾರೆ. ಅವ್ರು ಯಾಕೆ ಅಂತ ವಿ ಕ್ಯಾನ್ ರೀಡ್ ಅವರ್ ಸೆಲ್ಫ್, ಅವರ್ ಓನ್ ಎಕ್ಸ್ಪೀರಿಯನ್ಸ್ ವಿ ಕ್ಯಾನ್ ರೈಟ್. ಅದೇ ಸೊ MSWದು ಸ್ಪೆಷಾಲಿಟಿ. ಅಂದರೆ ನೀವು MSW ವಿದ್ಯಾರ್ಥಿಯಾಗಿ ನೀವು ಇದನ್ನ ಹೇಳ್ತಿದ್ದೀರಿ. ಬಟ್ ಇಲ್ಲಿ ನಮ್ಮ KSUನಲ್ಲಿ ಅನೇಕ ವಿಭಾಗದಲ್ಲಿ MA ಆಗಿರ್ಬೋದು, BC ಆಗಿರ್ಬೋದು, BA ಆಗಿರ್ಬೋದು, BBA ಆಗಿರ್ಬೋದು, MBA ಆಗಿರ್ಬೋದು, ಎಲ್ಲ ತುಂಬ 80 ಸಬ್ಜೆಕ್ಟ್ ಇದೆ. ಎಲ್ಲ ವಿದ್ಯಾರ್ಥಿಗಳು ಸಹ ಓದ್ತಾರೆ. ಎಲ್ಲ ವಿದ್ಯಾರ್ಥಿಗಳಿಗೂ ನಿಮ್ಮ ಅನುಭವದ ಒಂದು ಮಾತನ್ನೇನಂತ ಹೇಳ್ತೀವಿ? ಅದಕ್ಕೆ ಇದು ಬಂದು ಇಟ್ಸ್ ಅ ವೆರಿ ವಂಡರ್ಫುಲ್ ಯೂನಿವರ್ಸಿಟಿ, ಐ ಕ್ಯಾನ್ ಸೇ. ದಟ್ಸ್ ವಾಟ್ ಐ ಫೆಲ್ಟ್. ಆ್ಯಂಡ್ ಎಕ್ಸೆಪ್ಟ್ ಹಿಯರ್ ಆ್ಯಂಡ್ ದೇರ್ ದೇ ಪ್ಲ್ಯಾನ್ ದ ವರ್ಕ್, ದ ಸಬ್ಜೆಕ್ಟ್ಸ್ ಆರ್ ಲೆಸನ್ಸ್ ಆರ್ ಪ್ರಿಪೇರ್ಡ್ ವೆರಿ ವೆಲ್, ಆ್ಯಂಡ್ ವಿ ಶುಡ್ ಹ್ಯಾವ್ ಕಾನ್ಫಿಡೆನ್ಸ್ ವಿತ್ ದ ಯೂನಿವರ್ಸಿಟಿ ಆ್ಯಂಡ್ ಫೇತ್ ವಿತ್ ದ ಯೂನಿವರ್ಸಿಟಿ. ವಿ ಆರ್ ಗೋಯಿಂಗ್ ಟು ಡೂ ದಿಸ್. ಸುಮ್ಮನೆ ಯಾವ ಯೂನಿವರ್ಸಿಟಿನೂ ಕೊಡೋದಿಲ್ಲ, ಡಿಗ್ರಿ ಕೊಡೋದಿಲ್ಲ, ಮಾರ್ಕ್ಸೂ ಕೊಡೋದಿಲ್ಲ, ಯಾರೂ ಕೊಡೋದಿಲ್ಲ. ಅನ್ಲೆಸ್ ವಿ ಪುಟ್ ಮೋರ್ ಎಫರ್ಟ್ಸ್ ಆ್ಯಂಡ್ ವರ್ಕ್ ಹಾರ್ಡ್, ರಿಸಲ್ಟ್ಸ್ ವಿಲ್ ಬಿ ದ ಸೇಮ್. ಸೈಕಾಲಜಿ ಐ ಗಾಟ್ 69% ಅಂದರೆ ಇಟ್ಸ್ ಅ ವೆರಿ ಟಫ್ ಸಬ್ಜೆಕ್ಟ್. ಆವಾಗ ನಾನು 4 hours ಓದ್ತಾ ಇದ್ದೆ, ಇವಾಗ ಓನ್ಲಿ 2 hours ಐ ರೆಡ್ ಫಾರ್ MSW ಬಿಕಾಸ್ ಇಟ್ಸ್ ಅ ಟಫ್ ಸಬ್ಜೆಕ್ಟ್. ಆ್ಯಂಡ್ ದಟ್ ಟು ಐ ಹ್ಯಾಡ್ ಅ ಗ್ಯಾಪ್ ಫಾರ್ 18 years ಆಫ್ ಗ್ಯಾಪ್ ಇತ್ತು. ಅದಕ್ಕೆ ಹಾರ್ಡ್ ವರ್ಕ್, ಕನ್ಸಿಸ್ಟೆನ್ಸಿ ಆ್ಯಂಡ್ ಎನ್ಕರೇಜ್ಮೆಂಟ್, ಮೋಟಿವೇಶನ್, ಡಿಟರ್ಮಿನೇಷನ್ ಎಲ್ಲ ಇದ್ದರೆ ಜಾಸ್ತಿ 70% ಇಲ್ಲ ಅಂದ್ರೇನು 50% ಮಾರ್ಕ್ಸ್ ತೆಗೆದು ಪಾಸ್ ಆಗ್ಬೋದು. ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಇಲ್ಲಿ ಯಾರು PUC ಮಾಡಿರ್ತಾರೆ, ನಂತರ ಯಾರು ಡಿಗ್ರಿ ಮಾಡಲಿಲ್ಲ, ಅವ್ರಿಗೆ 100 ವರ್ಷ ಆಗಿರ್ಬೋದು, ಎಷ್ಟೇ ವಯಸ್ಸಿನ ಮಿತಿ ಏನಿಲ್ಲ. ಹೌದು, ಮಿನಿಮಮ್ ನಾವು PUC ಹೇಳಿದ್ರಲ್ಲ 80 to 90 ಅಂತ ಬೆಳಗ್ಗೆ. ಅದರಿಂದ ನೀವು ಅಲ್ಲಿ ಎಷ್ಟೋ ಜನ ಡಿಗ್ರಿ ಮಾಡಕ್ಕಿರದಿರ್ತಕ್ಕಂಥ ಅವಕಾಶ ಇಲ್ಲದೆ ತುಂಬಾ ಜನ ಇದ್ದಾರೆ. ಅಂತವ್ರಿಗೆ ಡಿಗ್ರಿ ಮಾಡಲಿಕ್ಕೆ ನಿಮ್ಮ ಅನುಭವದ ಮೂಲಕ ನಮ್ಮ ಕರ್ನಾಟಕ ಯೂನಿವರ್ಸಿಟಿ ಎಷ್ಟು ಸುರಕ್ಷಿತ, ಎಷ್ಟು ಉಪಯುಕ್ತವಾಗಿದೆ ಯೂನಿವರ್ಸಿಟಿ, ಇದಕ್ಕೆ ಏನು ಹೇಳ್ತೀರಾ? ಅದೇ ಸೆಲೆಕ್ಟ್ ಮಾಡಿರಿ. ಯೂನಿವರ್ಸಿಟಿನಲ್ಲಿ ನಿಮ್ಗೆ ಏನು ಸಬ್ಜೆಕ್ಟ್ ಆಗುತ್ತೋ ಅದನ್ನು ಸೆಲೆಕ್ಟ್ ಮಾಡಿಕೊಳ್ರಿ. ಎಕ್ಸೆಪ್ಟ್ ಸೈನ್ಸ್ ಸಬ್ಜೆಕ್ಟ್ಸು, ಮಿಕ್ಕಿದೆಲ್ಲ ಆರ್ಟ್ ಸಬ್ಜೆಕ್ಟ್ಸ್ ಎಲ್ಲ ಮನೆಯಲ್ಲೇ ಓದ್ಬೋದು. ಬರಬೇಕು, ಓದಬೇಕು ಅಂತ ಮನಸ್ಸು ಮಾಡಿಬಿಟ್ರೆ ಬಂದು ಮುಗಿಸ್ಕೊಳ್ಬೇಕು ಅಲ್ವಾ, ಮಧ್ಯದಲ್ಲಿ ಬಿಡಬಾರ್ದು. ಇವಾಗಲೂ MSWನಲ್ಲಿ 120ನಲ್ಲಿ 76-78 ಬರ್ತಾರೆ. ಸಾರ್ ಯಾವಾಗಲೇ ಹೇಳ್ತಾರೆ, ನಿಮ್ಮ ಫ್ರೆಂಡ್ಸ್ಗೆ ಹೇಳ್ರಿ ಮುಗಿ ಅಂತ ಹೇಳಿ. ಡ್ಯೂ ಟು ಸಮ್ ರೀಸನ್ಸ್ ದೇ ಮಸ್ಟ್ ಥಿಂಕ್. ಬಟ್ ಸೇರಕ್ಕೆ ಮುಂಚೆನೇ ವಿ ಶುಡ್ ಹ್ಯಾವ್ ಅ ಸ್ಟ್ರಾಂಗ್ ಮೈಂಡ್. ಈ ಸಬ್ಜೆಕ್ಟ್ ನಾವು ತಗೊಳ್ತೀವಿ, ಇದರಲ್ಲಿ ಏನೇನಿದೆ ಇದನ್ನು ಓದಿ ನಾವು ಪಾಸಾಗಿ
ಏಜ್ ಇಸ್ ನಾಟ್ ಜಸ್ಟ್ ಅ ನಂಬರ್. ಲಾಸ್ಟ್ ಟೈಮ್ ಹೇಳಿದ Yes, ತಕ್ಷಣ yes. ಹೌದು. ಏಜ್ ಇಸ್ ಜಸ್ಟ್ ಅ ನಂಬರ್. ನಮ್ಮ ಕನ್ಸಿಸ್ಟೆನ್ಸಿ, ನಾಲೆಡ್ಜು, ಇಂಟೆಲಿಜೆನ್ಸು ಇದ್ದರೆ ಹೇಗಾದರೂ ಮಾಡ್ಬೋದು. ನೀವು ಮಾಡ್ತೀರಿ ಅಂದರೆ ನಾವು ಮಾಡೋಕ್ಕಾಗೋದಿಲ್ಲ ಅಂತ ನಮ್ಮ 1 or 2 ಸ್ಟೂಡೆಂಟ್ಸ್ ನಮ್ಮ ಹೇಳ್ತಾರೆ. ದಟ್ ಈಸ್ ರಾಂಗ್. ಎಲ್ಲರಿಂದ ಆಗುತ್ತೆ. ಗಾಡ್ಸ್ ಕ್ರಿಯೇಷನ್, ಎವ್ರಿಬಡಿ ಕ್ಯಾನ್ ಡೂ ದಟ್. ಓನ್ಲಿ ಥಿಂಗ್ ಇಸ್ some of them are not putting more efforts to study. ನಂತರ ಡಬಲ್ ಆಗಿ ಎಫರ್ಟ್ಸ್ ಹಾಕಿ ಮಾಡೋರು ಇದ್ದಾರೆ. ನಾನು ಈ ಸತಿ ಸ್ವಲ್ಪ ಜಾಸ್ತಿಯೇ ಸ್ಟ್ರೈನ್ ಮಾಡಿಕೊಂಡೆ. ಸ್ವಲ್ಪ ಕಣ್ಣು ಎಫೆಕ್ಟ್ ಆಯಿತು. ಬಟ್ ಒಂದು 15 days ಆದಮೇಲೆ ಸರಿ ಹೋಯಿತು. ಹೆಲ್ತ್ಗೆ ಮತ್ತೊಮ್ಮೆ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ, ಮತ್ತೆ ವಿದ್ಯಾರ್ಥಿಗಳಿಗೆ ಮತ್ತೆ ಜನರು ತಿಳ್ಕೊಳ್ಳಿ ಅಂತ. ನಮ್ಮ ಇಲ್ಲಿ ಡಿಗ್ರಿ ಮಾಡಿದವರು ಎಷ್ಟೋ ಜನ KS ಆಗಿದ್ದಾರೆ, IAS ಆಗಿದ್ದಾರೆ, ದೊಡ್ಡ ಹುದ್ದೆಗೆ ಹೋಗಿದ್ದಾರೆ, ಪ್ರಮೋಷನ್ ತಗೊಂಡಿದ್ದಾರೆ, ದೊಡ್ಡ ಜಾಬ್ಗೆ ಹೋಗಿದ್ದಾರೆ, ದೊಡ್ಡ ವ್ಯಕ್ತಿಗಳಾಗಿದ್ದಾರೆ, ದೊಡ್ಡ ರಾಜಕಾರಣಿಗಳು ಇಲ್ಲಿ ಡಿಗ್ರಿ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಮತ್ತೊಮ್ಮೆ ನಿಮಗೆ ನಿಮ್ಮ ಮೂಲಕ ಕೇಳ್ತಿದ್ದೀನಿ, ಈ ವಯಸ್ಸಿನಲ್ಲಿ ಡಿಗ್ರಿ ಮಾಡಬೇಕು ಅಂತ ನಿಮ್ಗೆ ಅನ್ಸಿದ ಮೇಲೆ ಎಷ್ಟೋ ಯುವಕರು ಇನ್ನೂ ಡಿಗ್ರಿ ಮಾಡಿಲ್ಲ, ಅವ್ರಿಗೆ ಮತ್ತೊಮ್ಮೆ ನಿಮ್ಮ ಸಂದೇಶ ಏನು ಹೇಳ್ತೀರಿ ಖಡಕ್ ಆಗಿ? ಅದೇ ಯೂನಿವರ್ಸಿಟಿನಲ್ಲಿ ಪೇಪರ್ನಲ್ಲಿ ಬರುತ್ತೆ, ಅದೆಲ್ಲ ಬರುತ್ತೆ. ಎಲ್ಲಿ ರಿಮೋಟ್ ವಿಲೇಜ್ ಆಗಿರಲಿ, ಡಿಸ್ಟಿಕ್ ಆಗಿರಲಿ, ತಾಲೂಕಾಗಿರಲಿ, ಎನ್ರೋಲ್ ಮಾಡಿಕೊಳ್ರಿ. ಲೆಸನ್ಸ್ ಬರುತ್ತೆ, ಕಷ್ಟಪಟ್ಟು ಓದ್ರಿ. ಒಂದು ಡಿಗ್ರಿ ಇದ್ದರೆ ಎಷ್ಟು ವ್ಯಾಲ್ಯೂ ಅಂತ. ಅದು ಒಂದೇ ನಮ್ಮ ಜೊತೆಗೆ ಯಾವಾಗಲೂ ಇರೋದು. ಆಸ್ತಿ ಪಾಸ್ತಿ ಬೇರೆ ಎಲ್ಲ ಹೋಗ್ಬಿಡುತ್ತೆ. ಕೊನೆ ದಿನವರೆಗೂ ಇರೋದು ಏನು, ನಾವು ಪಡ್ಕೊಂಡಿರೋ ಡಿಗ್ರಿ ಒಂದೇ ನಮ್ಮ ಜೊತೆಗೆ ಇರುತ್ತೆ. ಅದು ಇಷ್ಟು ಫೆಸಿಲಿಟೀಸ್ ಕೊಟ್ಟು, ಇಷ್ಟು ಒಳ್ಳೆ ಯೂನಿವರ್ಸಿಟಿನಲ್ಲಿ ಒಳ್ಳೆ ಫ್ಯಾಕಲ್ಟಿ ಮೆಂಬರ್ಸ್ ಇದ್ದು, ಪ್ರೊಫೆಸರ್ಸ್ ಇದ್ದು, ಯು ಮಸ್ಟ್ ಮೇಕ್ ಯೂಸ್ ಆಫ್ ದಟ್ ಅಲ್ವಾ? ಖಂಡಿತ ಯೂಸ್ ಮಾಡಿಕೊಂಡ್ರೆ ಯಾರಿಗೆ ಯೂಸ್ ಆಗುತ್ತಲ್ಲ, ನಿಮಗೆ ಯೂಸ್ ಆಗುತ್ತೆ. ಅದು ಅದೇ ನಿಮಗೆ ಯೂಸ್ ಆಗುತ್ತೆ. ನನಗೆ ಯಾವಾಗ ಸೈಕಾಲಜಿಸ್ಟ್ ಎಲ್ಲರಿಗೂ ಬಿಗ್ ಕ್ವಶನ್ ಮಾರ್ಕ್, ವೈ ಯು ವಾಂಟ್ ಟು ಡೂ ದಟ್? ಇಲ್ಲಿನ ಎಲ್ಲ 86 ಕ್ವಶನ್ಸ್ ಕೇಳ್ತಾರೆ. ನೋ, ಐ ಆಮ್ ಇಂಟ್ರೆಸ್ಟೆಡ್ ಇನ್ ದಟ್ ಸಬ್ಜೆಕ್ಟ್. ಐ ವಾಂಟ್ ಟು ಮೇಕ್ ಯೂಸ್ ಆಫ್ ಮೈ ಟೈಮ್ ಇನ್ ಅ ಗುಡ್ ವೇ. ಐ ಮೇಕ್ ಎ ನೋಟ್ ವಾಟ್ ಐ ಆಮ್ ರೀಡಿಂಗ್ ಎವ್ರಿ ಡೇ. ನಾಲೆಡ್ಜ್ ನಾನು ಇಂಪ್ರೂವ್ ಮಾಡ್ಕೊಳ್ತೀನಿ. ನಾಲೆಡ್ಜ್ ಇದೆ, ಇಷ್ಟೆಲ್ಲ ಇದೆ ಪ್ರಪಂಚದಲ್ಲಿ ವಿಷಯಗಳು. ಸೈಕಾಲಜಿ ಬೇರೆ ಇದೆ, MSW ಇದೆ. ಆ ಥರ ಲಾಟ್ಸ್ ಆಫ್ ಥಿಂಗ್ಸ್ ಆರ್ ದೇರ್ ಟು ಲರ್ನ್. ಓನ್ಲಿ ಥಿಂಗ್ ಇಸ್ ವಿ ಮಸ್ಟ್ ಮೇಕ್ ಅಪ್ ಅವರ್ ಮೈಂಡ್ ಟು ಸ್ಟಡಿ ಅಟ್ಲೀಸ್ಟ್ 1 degree. ಈವನ್ ವಿಲೇಜಸ್ ಟ್ರೈ ಟು ಈಚ್ ಹೌಸ್ 1 degree ಇದ್ದರೆ. ನಮಗೆ ಒಂದು ಆಂಧ್ರದಲ್ಲಿ ಒಂದು ವಿಲೇಜ್ ಇದೆ, ಸ್ಮಾಲ್ ವಿಲೇಜ್, ಬಾರ್ಡರ್ ಅದು. ಆ ವಿಲೇಜ್ನಲ್ಲಿ ತುಂಬ ಆಂಧ್ರ ತೆಲುಗು ಅವರು ಮನೆಗೆ 2 degree ಹೋಲ್ಡರ್ಸ್ ಇದ್ದಾರೆ. ಮನೆಗೆ ಏನಂದರೆ ಸ್ವಲ್ಪ ದಿವಸ ಆದಮೇಲೆ ಎಲ್ಲ ಡಿಗ್ರಿಯಾಗಿ ಎಲ್ಲ ಟೌನ್ಗೆ ಹೋಗ್ಬಿಡ್ತಾರೆ ಕಳ್ಸೋಕ್ಕೆ, ವಿಲೇಜ್ ಖಾಲಿಯಾಗಿರುತ್ತೆ. ಬಟ್ ದೇ ಆರ್ ವೆರಿ ಪ್ರೌಡ್. ಈಚ್ ಹೌಸ್ ಗಾಟ್ ಅ ಡಿಗ್ರಿ. ಸೋ ಮಚ್ ಇಂಟ್ರೆಸ್ಟ್ ದೇ ಶೋ. 1, 2 ಸಾಕಿದ್ರೆ ಅವನು ಓದ್ತಾನೆ ನಾವು ಓದಬೇಕು, ಅವನು ಓದ್ತಾನೆ ನಾವು ಓದಬೇಕು. ಎಲ್ಲ ಹುಡುಗರೆಲ್ಲ ಸೇರಿಕೊಂಡು ಎಷ್ಟು ಚೆನ್ನಾಗಿ ಸ್ಟಡಿ ಮಾಡಿ, ಗ್ರೂಪ್ ಸ್ಟಡಿ ಮಾಡಿ, ಎಲ್ಲ ಅಷ್ಟು ಖುಷಿಯಾಗುತ್ತೆ ಆ ವಿಲೇಜ್ ನೋಡಿದ್ರೆ. ನಿಮ್ಮ ದೃಷ್ಟಿಯಲ್ಲಿ ಶಿಕ್ಷಣ ಅಂದ್ರೆ ಏನು? ಶಿಕ್ಷಣ ಅಂದರೆ ದಟ್ ಎಜುಕೇಷನ್ ಮಸ್ಟ್ ಚೇಂಜ್ ಅ ಪರ್ಸನ್. ಇಟ್ ಮಸ್ಟ್ ಗಿವ್ ಯು ಮೋರ್ ನಾಲೆಡ್ಜ್. ಯು ಶುಡ್ ಚೇಂಜ್ ಅ ಪರ್ಸನ್. ದಟ್ ನಾಲೆಡ್ಜ್ ವಾಟ್ ದೇ ಗಾಟ್, ದೇ ಮಸ್ಟ್ ಮೇಕ್ ಯೂಸ್ ಆಫ್ ದಟ್ ಇನ್ ದರ್ ಲೈಫ್. ಆಯಿತಾ? ದಟ್ ಹೆಲ್ಪ್ಸ್. ಈ ಶಿಕ್ಷಣ ಡಿಸಿಪ್ಲಿನ್ ಮಾಡುತ್ತೆ. ನಾಲೆಡ್ಜ್ ಕೊಡೋದಕ್ಕಿಂತ ಡಿಸಿಪ್ಲಿನ್ ಒಂದಿದ್ದರೆ ಮಿಕ್ಕಿದೆಲ್ಲ ಆಟೋಮೆಟಿಕ್ ಆಗಿ ಬರುತ್ತೆ. ಮತ್ತು ಇನ್ನೊಂದಮ್ಮ, ಡಿಗ್ರಿಯನ್ನು ಯಾಕೆ ಓದಬೇಕು, ಯಾಕೆ ಪಡ್ಕೋಬೇಕು? ದಟ್ ಈಸ್ ಮೆಷರಿಂಗ್ ಯುವರ್ ಇಂಟೆಲಿಜೆನ್ಸ್, ಯುವರ್ ನಾಲೆಡ್ಜ್, ಯುವರ್ ಕೆಪಾಸಿಟಿ ಆ್ಯಂಡ್ ಯುವರ್ ಕೇಪಬಿಲಿಟಿ. ಎಲ್ಲನೂ ಅದೇ ಕೊಡುತ್ತೆ. ಯು ಆರ್ ಗ್ರೇಡೆಡ್ ವಿತ್ ದಟ್. ನಾನು BA ಓದಿದ್ದೀನಿ ಅಂತ ಹೇಳಿದರೆ ಏನು ಪ್ರಯೋಜನ ಇಲ್ಲ. ವೇರ್ ಯು ಆರ್ ಸ್ಟ್ಯಾಂಡಿಂಗ್ ದಟ್ ಮಾರ್ಕ್ಸು, ಯಾವ ಸಬ್ಜೆಕ್ಟು ಅಲ್ಲಿ ಓದಿದ್ದೀಯಾ, ಏನು ಪಡ್ಕೊಂಡಿದ್ದೀಯಾ, ಹೆಂಗಿದೆಯಾ, ಎಲ್ಲ ಅದು ತೋರಿಸುತ್ತೆ ಅಲ್ವಾ? ಡಿಗ್ರಿ ಇಸ್ ಅ ಡಿಗ್ರಿ. ಅದೇ. ಕೊನೆಯದಾಗಿ ನಮ್ಮ ಮುಕ್ತ ವಿಶ್ವವಿದ್ಯಾಲಯಕ್ಕೆ ಒಟ್ಟಾರೆ
ಮುಕ್ತ ವಿಶ್ವವಿದ್ಯಾಲಯಕ್ಕೆ ಏನು ಹೇಳಲಿಕ್ಕೆ ಬಯಸ್ತೀರಿ? ಇಲ್ಲ, ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ ಮಾರ್ನಿಂಗ್ ಹೇಳ್ತಾರೆ ಐ ಆಮ್ ವೆರಿ ಪ್ರೌಡ್ ಆಫ್ ದಟ್ ಯೂನಿವರ್ಸಿಟಿ. ಐ ಮೇಡ್ ಯೂಸ್ ಆಫ್ ದಿಸ್ ಯೂನಿವರ್ಸಿಟಿ. ವೈಸ್ ಚಾನ್ಸಲರ್ ಆಗಲಿ, ಪ್ರೊಫೆಸರ್ಸ್ ಆಗಲಿ, ಚೇರ್ಪರ್ಸನ್ಸ್ ಆಗಲಿ, ದೇ ಆರ್ ಡೂಯಿಂಗ್ ವಂಡರ್ಫುಲ್ ಜಾಬ್. ಆ್ಯಂಡ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ಆ್ಯಂಡ್ ಐ ಆಮ್ ವೆರಿ ಪ್ರೌಡ್ ಆಫ್ ಇಟ್ ಆಲ್ಸೋ. ನನಗೆ ಬೇರೆ ಸಬ್ಜೆಕ್ಟ್ ಮಾಡೋಕ್ಕೆಲ್ಲ ಇನ್ನೂ ಸಬ್ಜೆಕ್ಟ್ ಮಾಡ್ಬೋದು, ಬಿಕಾಸ್ ಸೋಷಿಯಾಲಜಿ ಆಲ್ಸೋ ಐ ಫಿನಿಶ್ಡ್. ಆ್ಯಂಡ್ 3 hours ಕೂತ್ಕೊಂಡು ಮಾಡೋದು ಬರೆಯೋದು ಏನು ಕಷ್ಟ ಇಲ್ಲ. ಬಟ್ ದೇ ಆರ್ ಡೂಯಿಂಗ್ ಅ ವಂಡರ್ಫುಲ್ ಜಾಬ್. ದ ಪ್ರೆಸೆಂಟ್ ಜನರೇಷನ್, ಐ ವಾಂಟ್ ಟು ಟೆಲ್ ದಮ್, ವೆನ್ ದ ಆಪರ್ಚುನಿಟಿ ಈಸ್ ದೇರ್, ಯು ಮೇಕ್ ಯೂಸ್ ಆಫ್ ಇಟ್. Learn. One day or the other that will help you in your life. Definitely. Not today, ಸತ್ಯ. any day it will be helpful to you. So ಡಿಗ್ರಿ ಬಂದು ಕಳ್ಸೋಕ್ಕಾಗಿ ಅದು ಇದು ಅದಕ್ಕೆ ಮಾತ್ರ ಪಡಿಬಾರ್ದು. ಫಸ್ಟು ಯು ಹ್ಯಾವ್ ಟು ಚೇಂಜ್ ಯುವರ್ ಸೆಲ್ಫ್, ಚೇಂಜ್ ದ ಫ್ಯಾಮಿಲಿ, ಚೇಂಜ್ ದ ಸೊಸೈಟಿ, ದೆನ್ ಥಿಂಕ್. ಬಟ್ KSU ಬಗ್ಗೆ ನನಗೆ ತುಂಬ ಹೆಮ್ಮೆ ಆಗಿದೆ. ಬಿಕಾಸ್ 2 post ಗ್ರ್ಯಾಜುಯೇಷನ್ ಅವರು ಅಷ್ಟು ಸಪೋರ್ಟ್ ಮಾಡಲಿಲ್ಲ, ಹೆಲ್ಪ್ ಮಾಡಲಿಲ್ಲ ಅಂದರೆ ನನಗೆ ಇದು 2 ಡಿಗ್ರಿ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಆಯಿತಾ? ಐ ಆಮ್ ವೆರಿ ಥ್ಯಾಂಕ್ಫುಲ್. ಐ ವಾಂಟ್ ಟು ಥ್ಯಾಂಕ್ ಎವ್ರಿಬಡಿ. ಮಾರ್ನಿಂಗ್ ಆಲ್ಸೋ ಐ ಸೆಡ್ ದ ಸೇಮ್ ಥಿಂಗ್. ಥ್ಯಾಂಕ್ ಯು ಅಮ್ಮ. ನೋಡಿದ್ರ ವಿದ್ಯಾರ್ಥಿ ಮಿತ್ರರೇ, ನಮ್ಮ ಆರ್ ಇಂದಿರಾ ಅವರು 82ನೇ ವಯಸ್ಸಿನಲ್ಲೂ ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಒಂದು MA ಪದವಿಯನ್ನು MSWನಲ್ಲಿ ಪಡೆದುಕೊಂಡಿದ್ದಾರೆ. ಅವರ ಉತ್ಸಾಹ, ಅವರ ಒಂದು ಪ್ರೋತ್ಸಾಹ ಮಾತನ್ನು ಕೇಳ್ತಾ ಇದ್ದರೆ ನಾವೆಲ್ಲರೂ ಮತ್ತೆ ಓದಬೇಕು, ಮತ್ತೆ ಒಂದು ಡಿಗ್ರಿಯನ್ನು ಪಡ್ಕೋಬೇಕು ಅಂತಿದೆ. ಅಮ್ಮ ತುಂಬ ಥ್ಯಾಂಕ್ಸ್. ಇಲ್ಲಿ ನಿಮಗೆ ಧನ್ಯವಾದಗಳು. ತುಂಬ ಥ್ಯಾಂಕ್ಸ್ ನಿಮಗೂ. ನಾನು ಎಕ್ಸ್ಪೆಕ್ಟೇ ಮಾಡಲಿಲ್ಲ ಅದೇ ಅಂತ. ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಯು. ಇನ್ನು ಏನು ಮಾಡಬೇಕು ಗೊತ್ತಿಲ್ಲ. ದಿಸ್ ಇಸ್ ಅನ್ಎಕ್ಸ್ಪೆಕ್ಟೆಡ್.